ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತಾನು ಸ್ವಯಂ ಅಡುಗೆ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇವತ್ತಿನ ದಿನ ನೋಡಿರಿ ಒಂದು ಸಿಂಪಲ್ ಸ್ಮಾಲ್ ವ್ಲಾಗ್ ಹಾಕತ್ತೀನಿ. ಅರ್ಲಿ ಮಾರ್ನಿಂಗ್ ನಂದು ಎವ್ರಿ ಡೇ ರೂಟೀನ್ ಏನಿರ್ತೈತೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ನಾನು 5:30ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ನನ್ನೆಲ್ಲ ಒರೆಸಿ, ಅಂದ್ರೆ ಕಸ ಗುಡಿಸಿನೆಲ್ಲ ಒರೆಸಿ ನನ್ನ ಮಗನಿಗೂ ಎಬ್ಬಿಸಿ ಅದೇ ಟೈಮ್ನಾಗ ಓದಕ್ಕೆ ಕುಂದಿರ್ಸ್ತೀನಿ. ಒಂದು ಆನ್ಲೈನ್ ಕ್ಲಾಸ್ ಇರ್ತೈತಿ. ಆನ್ಲೈನ್ ಕ್ಲಾಸಿಗೆ ಕುಂದಿರ್ಸಿ ನಾನು ಕಿಚನಿಗೆ ಬಂದೆ. ಇವಾಗ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಎಲ್ಲ ರೆಡಿ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ. ನಾನು ಹಿಂದಿನ ದಿನ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಾಳೆ ಏನು ಮಾಡ್ಬೇಕು ಟಿಫಿನ್ಗೆ ಅಂಥೇಳಿ. ಅದಕ್ಕೆ ಇವಾಗ ಕ್ವಿಕ್ಕಾಗಿ ಡಿಸೈಡ್ ಆಗಿ ಒಂದು ಟೇಸ್ಟಿಯಾಗಿರೋಂಥ ಕಿಚಡಿ ಮಾಡೋಣ ಅಂಥೇಳಿ ಕಿಚಡಿ ಮಾಡಕತ್ತೀನಿ. ಒಂದು 15 ನಿಮಿಷದಾಗ ಮಾಡ್ಕೊಂಬಿಡ್ಬೋದು. ನೀವೇನು ಪ್ಲ್ಯಾನ್ ಮಾಡಿರಲಿಲ್ಲ, ಟೈಮ್ ಇಲ್ಲ ನಿಮ್ಮ ಹತ್ರ ಲಂಚ್ ಮಾಡೋಕೆ ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಇದನ್ನು ಮಾಡ್ಕೋಬೋದು. ಇದಕ್ಕೆ ನೋಡಿರಿ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿನಿ. ಅದಾದಮೇಲೆ 1 ಕಪ್ ಆಗೋಷ್ಟು ಹೆಸರು ಬೇಳೆ, ಆಮೇಲೆ 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ತರಕಾರಿಗೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ, ಕ್ಯಾರೆಟ್, ಆಮೇಲೆ ಆಲೂಗಡ್ಡೆ, ಬೀನ್ಸ್, ಟೊಮೆಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಇವಾಗ ನೋಡಿರಿ ಒಂದು ಕುಕ್ಕರ್ ಒಳಗೆ ಡೈರೆಕ್ಟಾಗಿ ಮಾಡ್ಕೊಳತ್ತೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಲವಂಗ, 1 ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು, 1 ಇಂಚಿನಷ್ಟು ಚಕ್ಕೆ, 1 ಲವಂಗ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಒಂದು ಅರ್ಧದಷ್ಟು ಪಲಾವ್ ಎಲೆ ಹಾಕ್ಕೊಂಡಿನಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನೂ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಉಳ್ದಂಥ ತರಕಾರಿ ಏನೈತಲ್ಲ ಅದನ್ನೂ ಹಾಕ್ಕೊಳಕತ್ತೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಬಟಾಣಿ ಇದ್ರೆ ಬಟಾಣಿನೂ ಹಾಕೋರಿ, ಟೇಸ್ಟಿ ಆಕೈತಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರು ಸಾಕು, ಜಾಸ್ತಿ ಫ್ರೈ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಟೊಮೆಟೊನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದಂಥ ಹೆಸರುಬೇಳೆ ಮತ್ತು ಅಕ್ಕಿ ಏನಿರ್ತೈತಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ವೆಜಿಟೇಬಲ್ಸ್ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ. ಇಷ್ಟಾದರೆ ಸಾಕು, ಮತ್ತು ಇನ್ನೇನು ಹಾಕೋದು ಬೇಕಾಗಿಲ್ಲ. ಇದಕ್ಕೆ ನಾವು ಡ್ರೈ ಮಸಾಲ ಹಾಕಿದ್ರೆ ಸಾಕು, ಅದೇ ಒಂದು ಟೇಸ್ಟಿ ಫ್ಲೇವರ್ ಕೊಡ್ತೈತಿ ಇದಕ್ಕೆ. ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ನಾನೇನು ಕಪ್ ತೊಗೊಂಡಿದ್ನಲ್ಲ ಆ ಕಪ್ಪಿಂದ 1.5 ಕಪ್ ಆಗೋಷ್ಟು ನೀರು ಹಾಕ್ಕೊಳಕತ್ತೀನಿ. ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಕೈತಿ ಇದಕ್ಕೆ. ಟೇಸ್ಟ್ ಅಂತೂ ಮಸ್ತ್ ಆಕೈತಿ. ನೀವು ಈ ರೆಸಿಪಿ ನೀವು ಕುಕ್ಕಿಂಗ್ ಚಾನಲ್ ಒಳಗೂ ನಾನು ಹಾಕೀನಿ, ಅಲ್ಲೂ ನೋಡ್ಬೋದು. ತಾನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ ಒಳಗೆ ಲಾಸ್ಟಿಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೀನಿ. ಒಂದು 3 ವಿಜಲ್ ಕೂಗಿಸಿದ್ರೆ ಸಾಕು. ನಮ್ಗೆ ಯಾವ ಹದಕ್ಕೆ ಬೇಯಬೇಕಲ್ಲ ಎಲ್ಲ ಬೆಂದಿರ್ತೈತೆ, ತರಕಾರಿ ಆಗಲಿ, ಬೇಳೆ, ಆಮೇಲೆ ಅಕ್ಕಿ ಆಗಲಿ. ಇವಾಗ ಸ್ನ್ಯಾಕ್ಸಿಗೆ ಒಂದು ಏನಾದರೂ ಇಡಬೇಕಲ್ಲ, ಆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಕಟ್ ಮಾಡ್ಕೊಳಕತ್ತೀನಿ. ಒಂದು ಕರ್ಬೂಜಿತ್ತು, ಅದನ್ನು ಕಟ್ ಮಾಡಿ ಅದನ್ನ ಸ್ನ್ಯಾಕ್ಸಿಗೆ ಹಾಕಾಕತ್ತೀನಿ. ಸೊ ಇದು ಎವ್ರಿ ಡೇ ರುಟೀನ್ ನಂದು. ಇದನ್ನು ನನಗೆ ಯಾವಾಗಲೂ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಬೆಳಗ್ಗೆ ಫುಲ್ ಅರ್ಜೆಂಟ್ ಒಳಗಿರ್ತೈತಿ. ರೆಡಿ ಮಾಡಬೇಕಾಗಿರ್ತೈತಿ ಮಕ್ಳಿಗೆ. ಫಸ್ಟ್ ಅಡುಗೆ ಮಾಡ್ಕೊಂಡು ಆಮೇಲೆ ಅವ್ರಿಗೆ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಇರ್ತೈತಿ. ಆ ಟೈಮಾಗ ವಿಡಿಯೋ ಕಡೆ ಫೋಕಸ್ ಮಾಡೋಕ್ಕಷ್ಟು ಆಗೋದಿಲ್ಲ. ಅದಕ್ಕಾಗಿ ಆ ಟೈಮ್ ಒಳಗೆ ಮಾಡೋಂಗಿಲ್ಲ ನಾನು ವ್ಲಾಗ್ಸ್. ನಿಮ್ಗೆ ಇದೇ ಥರ ವ್ಲಾಗ್ಸ್ ಬೇಕು ಅಂತಂದು ಅಂದ್ರೆ ಕಾಮೆಂಟ್ನಾಗ ಬರ್ತಿರಿಸ್ರಿ. ನಿಮ್ಗೆ ಯಾವ ಥರ ವ್ಲಾಗ್ಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗ್ತೈತಿ. ಅಥವಾ ನೀವು ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿರ್ಬೋದು. ನನ್ನ ಡಯಟ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ವೆಯ್ಟ್ ಲಾಸ್ಗೆ ಏನು ಹೆಲ್ಪ್ ಆಗಬೇಕಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ಅದನ್ನು ನಾನು ವ್ಲಾಗ್ಸ್ ಮಾಡಿ ಹಾಕ್ತೀನಿ. ವೆಯ್ಟ್ ಲಾಸ್ ರೆಸಿಪೀಸ್ನ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ಡೈಲಿ ವ್ಲಾಗ್ ಬೇಕಾ, ಡೈಲಿ ವ್ಲಾಗ್ ಹಾಕ್ತೀನಿ. ಅಲ್ಲ ಅರ್ಲಿ ಮಾರ್ನಿಂಗ್ ನಾನು ಲಂಚ್ ಬಾಕ್ಸ್ ರೂಟೀನ್ ತೋರಿಸ್ಬೇಕಾ, ಅದನ್ನು ಮಾಡಿ ಹಾಕ್ತೀನಿ. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡ್ರಿ. ನೋಡಿರಿ, ಇದೆಷ್ಟು ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳ ಎದ್ದು ಬಂದ್ಲ. ಅವಳಿಗೊಂದು ಸ್ವಲ್ಪ ಪ್ಯಾಂಪರಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟಾಗಿ ನನ್ನ ಹತ್ರ ಬರ್ತಾಳೆ. ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಕೂರಿಸ್ಕೊಂಡು ಆಮೇಲೆ ಸ್ನಾನ ಕಳಿಸ್ತೀನಿ. ಅವಳನ್ನೂ ರೆಡಿ ಮಾಡೋಕ್ಕೆ ಆಗ ಕಳಿಸ್ತೀನಿ. ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಆದಮೇಲೆ ಫ್ರೆಶ್ ಹಾಕ್ಕೊಳ್ಳ, ಅವಾಗ ಹೋಗ್ಕೊಳ್ಳಿ ಸ್ನಾನಕ್ಕೆ ಕಳಿಸಿದೆ. ಅದಾದಮೇಲೆ ನೋಡಿರಿ, ನಾನು ಇವಾಗ ಒಂದು ಸ್ವಲ್ಪ ನನಗೂ ಟೈಮ್ ಕೊಡಬೇಕಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳಕತ್ತೀನಿ, ಡಿಟಾಕ್ಸ್ ಡ್ರಿಂಕ್. ಇದಕ್ಕೆ 1.5 ಗ್ಲಾಸ್ ಆಗೋಷ್ಟು ನೀರಿಗೆ ಅಜ್ವಾಯಿನ, ಆಮೇಲೆ ಜೀರಿಗೆ, ಸೋಂಪು, ಧನಿಯಾ ಕಾಳು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು 1 ಸ್ಪೂನ್ ಹಾಕ್ಕೊಂಡು ಚೆಂದಾಗಿ ಕುದಿಸ್ಬೇಕು. ಇದ್ರ ಜೊತೆಗೆ ಅರ್ಧ ಇಂಚಿನಷ್ಟು ಶುಂಠಿನೂ ನಾನಿಲ್ಲೇ ತುರಿದು ಹಾಕ್ಕೊಳಕತ್ತೀನಿ. ಅದನ್ನು ಅದ್ರ ಜೊತೆಗೆ ಕುದಿಸ್ಬೇಕು. ಕ್ಲೀನಾಗಿ ಕುದಿಸಿ ಅರ್ಧ ನೀರಾಗೋವರೆಗೂ ಕುದಿಸಾದ್ಮೇಲೆ ಆ ನೀರನ್ನು ಕುಡಿದ್ರೆ ಒಂದು ಹೆಲ್ತಿ ಡಿಟಾಕ್ಸ್ ವಾಟರ್ ರೆಡಿ ಆಕೈತಿ. ಇದು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ, ಆಮೇಲೆ ಟಮ್ಮಿ ಫ್ಯಾಟಿಗೆ ಭಾಳ ಹೆಲ್ಪ್ ಆಕೈತಿ. ನನಗಂತೂ ಭಾಳ ರಿಸಲ್ಟ್ ಕೊಟ್ಟೈತಿ. ನಾನು ಪದೇ ಪದೇ
ನೂರಾರು ನಾನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಒಂದು ನಾನು ಮಾಡಿ ಇಟ್ಕೊಂಡಿರ್ತೀನಿ. ಇದೊಂದು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಬೇರೆ ಏನಾದರೂ ಮಾಡ್ಕೊಂಡು ಇಟ್ಕೊಳ್ತೀನಿ. ಸೊ ನಾನು ಆಲ್ರೆಡಿ ಲಾಸ್ಟ್ ಒಂದು ವ್ಲಾಗ್ನಾಗ ತೋರಿಸೇನಿ. ನೀವು ಬೇಕಾದ್ರೆ ಇದನ್ನು ಯೂಸ್ ಮಾಡಿರಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಅವಾಯ್ಡ್ ಮಾಡಿ ಆದಷ್ಟು ಡಿಟಾಕ್ಸ್ ವಾಟರ್ ಕುಡಿಯೋಕೆ ಅಭ್ಯಾಸ ಮಾಡಿಕೊಡ್ರಿ. ನೋಡಿರಿ ಅಷ್ಟರೊಳಗೆ ಇಲ್ಲಿ ಕುಕ್ಕರ್ ಎಲ್ಲ ಸ್ಟೀಮ್ ಹೋಗಿತ್ತು. ಕುಕ್ಕರ್ ಲಿಡ್ ಓಪನ್ ಮಾಡಿ ಮೊದಲು ಹಸಿಮೆಣಸಿನ್ಕಾಯಿ ಆಮೇಲೆ ಮೆಣಸಿನ ಕಾಳನ್ನು ನಾನು ಸಪ್ರೇಟ್ ಮಾಡಿಬಿಡ್ತೀನಿ. ಯಾಕಂದರೆ ಮಕ್ಕಳಿಗೆ ತಿನ್ನುವಾಗ ಬಾಯಿಗೆ ಬಂದ್ರೆ ಊಟನೇ ಬಿಟ್ಬಿಡ್ತಾರೆ, ಹಂಗೆ ಬಿಟ್ಕೊಂಬರ್ತಾರೆ ಬಾಕ್ಸ್. ಅದಕ್ಕಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇವಾಗ ನನ್ನ ಮಗ ರೆಡಿಯಾಗಿ ಅವನಿಗೆ ಸ್ವಲ್ಪ ಟಿಫಿನ್ ಹಾಕಿ ಕೊಟ್ಟು ಅದಾದಮೇಲೆ ಬಾಕ್ಸ್ ಕಟ್ತೀನಿ. ಇದು ನಂದಂತೂ ಎವ್ರಿ ಡೇ ರೂಟೀನ್ ಇದು. ಇದನ್ನು ಪ್ರತಿದಿನ ತೋರಿಸ್ಬೇಕಂದ್ರೆ ಇದನ್ನ ತೋರಿಸ್ತೇನೆ ನಾನು. ಇದನ್ನ ವಿಡಿಯೋಸ್ ಮಾಡಿ ಹಾಕ್ತೀನಿ, ಏನೇನು ಬಾಕ್ಸಿಗೆ ಏನೇನು ಹಾಕ್ಬೋದು ಮಕ್ಕಳಿಗೆ ಅಂಥೇಳಿ. ಅದು ಒಂದು ಕಂಟೆಂಟ್ ಆಗ್ತೈತಿ. ಸೊ ನಿಮ್ಗೇನು ಇಷ್ಟ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು. ಎಷ್ಟು ಜನ ನೋಡ್ತೀರಿ ಅಷ್ಟು ಜನ ಅಟ್ಲೀಸ್ಟ್ ಕಮೆಂಟ್ ಹಾಕಿರಿ. ಆವಾಗ ನನಗೂ ಒಂದು ಐಡಿಯಾ ಬರ್ತೈತಿ ಯಾವ ಥರ ವೀಡಿಯೋಸ್ ನಿಮ್ಗೆ ನೋಡೋಕ್ಕೆ ಇಷ್ಟ ಅನ್ನೋದು. ಸೊ ಇವಾಗ ಬಾಕ್ಸಿಗೂ ನಾನು ಹಾಕಾಕತ್ತೆ. ಲಂಚ್ ಬ್ರೇಕ್ ಆಮೇಲೆ ಬಾಟಲ್ ಎಲ್ಲ ಹಾಕಿ ಬ್ಯಾಗಿಗೆ ಹಾಕಿ ಕಳಿಸ್ಬಿಟ್ರೆ ಆತು. ಸೊ ನಾನಿಲ್ಲೇ ಇದನ್ನು ಹಾಕಾಕತ್ತೇನೆ ಬಾಕ್ಸಿಗೆ. ಒಂದು ಬಾಕ್ಸ್ ಒಳಗೆ ಖಾರ ಬುಂದಿ, ಒಂದು ಬಾಕ್ಸ್ ಒಳಗೆ ಮಿಕ್ಸ್ಚರ್ ಹಾಕೀನಿ. ನನ್ನ ಮಗಳಿಗೆ ಮಿಕ್ಸ್ಚರ್ ಇಷ್ಟ. ಸೊ ಇದಾಗಿತ್ತು ನೋಡಿರಿ ಇವತ್ತಿನ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ರೂಟೀನ್. ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.